ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು. ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ. ಯಾವುದಕ್ಕೆ ಅಗತ್ಯ ಇದೆ CBI, ಯಾವುದಕ್ಕೆ ಅಗತ್ಯ ಇಲ್ಲ ಅಂತೇಳಿ. ಇದರಲ್ಲಿ CBIನವರಿಗೆ ಬ್ಯಾಂಕ್ನವರು ಇನ್ವಾಲ್ವ್ ಆಗಿರೋದ್ರಿಂದ, ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ CBI ಬರ್ಬೋದು ಅಂತ CBIಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. CBI ಇನ್ವೆಸ್ಟಿಗೇಟ್ ಮಾಡಲಿ, ನಮ್ಮದೇನು ತಕರಾರಿಲ್ಲ, ನಮ್ಮದು ತನಿಖೆಗೂ ತಕರಾರಿಲ್ಲ. ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು, ಮಾಡೋದನ್ನು ಖಂಡಿಸ್ತೀವಿ. ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ನಮ್ಮದು ಚುನಾಯಿತ ಸರ್ಕಾರ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಖಂಡಿಸ್ಲಿಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈಗ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ. ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ. ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವಾ. ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಪಕ್ಷ ಇದನ್ನು ಪ್ರತಿಭಟಿಸ್ತದೆ. ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು. ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ. ಯಾವುದಕ್ಕೆ ಅಗತ್ಯ ಇದೆ CBI, ಯಾವುದಕ್ಕೆ ಅಗತ್ಯ ಇಲ್ಲ ಅಂತೇಳಿ. ಇದರಲ್ಲಿ CBIನವರಿಗೆ ಬ್ಯಾಂಕ್ನವರು ಇನ್ವಾಲ್ವ್ ಆಗಿರೋದ್ರಿಂದ, ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ CBI ಬರ್ಬೋದು ಅಂತ CBIಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. CBI ಇನ್ವೆಸ್ಟಿಗೇಟ್ ಮಾಡಲಿ, ನಮ್ಮದೇನು ತಕರಾರಿಲ್ಲ, ನಮ್ಮದು ತನಿಖೆಗೂ ತಕರಾರಿಲ್ಲ. ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು, ಮಾಡೋದನ್ನು ಖಂಡಿಸ್ತೀವಿ. ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ನಮ್ಮದು ಚುನಾಯಿತ ಸರ್ಕಾರ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಖಂಡಿಸ್ಲಿಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈಗ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ. ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ. ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವಾ. ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಪಕ್ಷ ಇದನ್ನು ಪ್ರತಿಭಟಿಸ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.